ವೀಣಾ ಮತ್ತು ಉಂಡಿ ಮಾಡ್ದೆ ಅಂತ ಹೇಳ್ದು. ನಾನು ಉಂಡಿನೂ ಅತ್ತೆನ ಕಡೆಯಿಂದ ಹೇಳಿ ಮಾಡಿಸ್ಕೊಂಡಿನಿ ಅಂತಂದು ನಾನು ಅರ್ಧಂಬರ್ಧ ಹೇಳಿಬಿಟ್ಟು ಹೋದೆ ನಿನಗೆ. ಅದು ಕಂಪ್ಲೀಟ್ ಹೆಂಗಾಯ್ತು ಅನ್ನೋದು ತೋರಿಸ್ಬಿಡವ. ಹೆಸರು ಬೇಳೆ ಹುರ್ಕೊಂಡು ಮಾಡಿ ಉಂಡಿ ಮಾಡಿದ್ರಲ್ರಿ ನೀವು, ಅದ್ರದ್ದು ಮಾಡಿ ಹುರ್ಕೊಂಡು ಮಿಕ್ಸಿ ಹಾಕಿ ಜರಡಿ ಹಿಡಿದು ಎಲ್ಲ ಫುಲ್ ಜರಡಿ ಫುಲ್ ಮ್ಯಾಶ್ ಹಿಟ್ಟು ಹಾಕಿ ಜರಡಿ ಹಿಡ್ಕೊಂಡು ಮಾಡಿದೆ. ತುಪ್ಪದ್ರೊಳಗೆ ಹುರ್ಕೊಂಡು ಅದ್ರಾಗ ಕಾಜು ಗೋಡಂಬಿ ಬಾದಾಮ ಎಲ್ಲ ಹಾಕಿ ಮಾಡಿದೆ. ಅದಕ್ಕೆ ಸೂಪರ್ ಆಗಿ ನೋಡುತ್ತೆ. ಇದನ್ನು ಸೂಪರ್ ಆಗಿ. ಹೌದಾ? ಎಷ್ಟದು ಒಂದೇ ಬಟ್ಲು ಮಾಡಿ ನಂದೆಲ್ಲ? ಒಂದೇ ಬಟ್ಲೆ ಮಾಡೀನಿ. ಇದ್ರೊಳಗೆ 15 ಉಂಡೆ ಆಗ ನೋಡ್ರಿ. ಹೌದಲ್ಲ? ಹೆಸರಿಟ್ಟಿನ ಉಂಡಿ ಅಂತ ಹೇಳಿ ಭಾರಿ ಟೇಸ್ಟ್ ಫುಲ್ ಆಗ್ಯಾವ. ನಮ್ಮ ಹೆಲ್ತಿಗೂ ಭಾಳ ಚಲೋ ಹೆಸರಿಟ್ಟಿನ ಉಂಡಿ. ಆ ಉಂಡಿ ಈ ಉಂಡಿ ತನಕಿಂತ ಹೆಸರಿಟ್ಟಿನ ಉಂಡಿ ಭಾಳ ಹೆಲ್ತಿಗೆ ಚಲೋ. ಹೌದು. ಇದು ರಿಕವರ್ ಆಗ್ತದ, ರಕ್ತ ಬೆಳಿತದ, ಚಲೋ ಇರ್ತದ, ಭಾರಿ ಬೆಸ್ಟ್ ಆಗ್ತದ. ಪ್ರೋಟೀನ್ ಅಂಶ ಜಾಸ್ತಿ ಇರ್ತದ. ಒಳಗೆ ಡ್ರೈ ಫ್ರೂಟ್ಸ್ ಹಾಕಿ ಏನು? ಡ್ರೈ ಫ್ರೂಟ್ಸ್ ಹಾಕಿನ್ರಿ. ಹೌದಾ? ಬಾದಾಮ್ ಪಿಸ್ತಾ ಎಲ್ಲ ಹಾಕಿನ್ರಿ. ಹಾಕಿದೆ. ಹಾಕಿನ್ರಿ. ಉಂಡಿ ಮಾತ್ರ ಸೂಪರ್ ಆಗ್ಯಾವ. ನನ್ನ ಮಗನಿಗೆ ಕೊಟ್ಟೆ, ನಮ್ಮ ಮನೆಗೆ ಕೊಟ್ಟೆ. ಇಬ್ರು ಎಷ್ಟ್ ಚಂದ ಮಾಡಿದ್ರಿ, ಎಷ್ಟ್ ಚಂದ ಮಾಡಿದ್, ಚಲೋ ಆಗ್ಯಾವ ಅಂತ ಹೇಳಿ ಅಂದಾರ. ಟೇಸ್ಟ್ ಮಾತ್ರ ಚಲೋ. ಆಯ್ತು, ಹಂಗಾದ್ರೆ ಈ ತರ ಅದು ಬೆಲ್ಲದಾಗ ಮಾಡಿನ ಅಂತ ಹೇಳಿಯಲ್ಲ. ಬೆಲ್ಲದ ಇದು ಸಕ್ಕರೆ ಒಟ್ಟ ಹಾಕಿಲ್ರಿ. ಆದ್ರೂ ನೋಡು ಬೆಲ್ಲದ ಕಲರ್ ಬಂದೇ ಇಲ್ಲ. ಸಕ್ಕರೆ ಹಾಕದಂಗೆ ಅನಿಸ್ಲಿಕ್ಕತ್ತದಲ್ಲ. ಬೆಲ್ಲ ವೈಟ್ ಕಲರ್ ದಲ್ರಿ, ಅದು ಬಿಳಿ ಅದಕ್ಕಾಗಿ ಇದು ಬೆಳ್ಳಗಂತ ಅನಿಸ್ಲಿಕ್ಕತ್ತದ. ಫುಲ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್. ಚಾಕ್ಲೇಟ್ ಬಣ್ಣ ಇದ್ರೆ ಚಾಕ್ಲೇಟ್ ಆಗ್ತಿತ್ತು. ಇದು ಬೆಳ್ಳಗದ ಬೆಲ್ಲ, ಅದು ವೈಟ್ ಕಲರ್ ಅನಿಸ್ಲಿಕ್ಕತ್ತದ. ಹೌದಾ? ಟೇಸ್ಟ್ ಹೆಂಗಾಗ್ಯಾವಂತ? ಟೇಸ್ಟ್ ಮಾತ್ರ ಭಾರಿ ಅಂತ ನಮ್ಮ ಮನೆಗೆ ತೋರಿಸಿದ್ರೆ ಭಾರಿ ಚಂದ. ಅಂದ್ರೆ ತುಪ್ಪನು ಬಹಳ ಕಡಿಮೆ ಹಿಡಿತದ ಅಂತ ಹೇಳಿದಲ್ಲ. 2 ಚಮಚ ಹಾಕಿನ ಅಷ್ಟೇ ನೋಡ್. ಮತ್ತೆ 2 ಚಮಚದಾಗ ಇಷ್ಟು ಸ್ವೀಟ್ 15 ಉಂಡಿ. ಅದು ಸಣ್ಣ ಸಣ್ಣ ಕಟ್ಟಿದೆ ಅಂದ್ರೆ 15, ಸ್ವಲ್ಪ ದೊಡ್ಡ ಕಟ್ರೆ 10 ಆಗ್ತಾವ. ಸೂಪರ್ ಆಗ್ಯಾವ. ಅಂದ್ರೆ ಸಂತೋಷ ಆಯ್ತವ. ಇನ್ನ ಬೇರೆ ಬೇರೆ ಸ್ವೀಟ್ ಮಾಡೋದು ತೋರಿಸು ನನಗೆ. ಹಂಗಾರೆ ಬೇರೆ ಹಣ್ಣಿನ ಜಾಮೂನು ಮಾಡ್ತೀನಿ ಅಂತ ಹೇಳಿದ್ದೀವಿ, ಅದನ್ನು ತೋರಿಸ್ಕೊಡು. ಉಪ್ಪಿನಕಾಯಿ ತೋರಿಸ್ಕೊಡ್ತೀನಿ ಅಂದಿದ್ದಿ. ಉಂಡಿ ಒಳಗೆ ನೀವು ಉದ್ದಿನ ಹಿಟ್ಟಿನ ಉಂಡಿ ಮಾಡೋದನ್ನು ಅದ ಅಂತ ಹೇಳಿದೆಯಲ್ಲ. ಆಮೇಲೆ ಅಪ್ಪುಟ್ಟು ಕಾಳಿನ ಉಂಡಿ ಮಾಡಬೇಕು ಅಂತ ಹೇಳಿದೆಯಲ್ಲ, ಹೆಸರು ಬೆಳೆದು ಅಪ್ಪುಟ್ಟು ಹೆಸರಿಂದು ಅದು. ಆಮೇಲೆ ಬೇರೆ ಇನ್ಯಾವ ನಿನಗೆ ಉಂಡಿಗಳು ಬರ್ತಾವೆ ಹೇಳಿದೆಲ್ಲ. ಗೋಧಿ ಹಿಟ್ಟಿಂದು ಉಂಡಿ ಮಾಡೋದು ಅದೇ ನಾವೆಲ್ಲ ರಾಮನ್ ಪ್ರಸಾದ್ ಅಂತಿದ್ವಿ. ಅದು ಅವೆಲ್ಲನೂ ಚೆಂದಾಗಿ ಹೆಂಗೆ ಮಾಡ್ಬೇಕನ್ನೋದು ಅದೊಂದಿಷ್ಟು ಮುಂದಿನ ವಿಡಿಯೋದಾಗ ತೋರಿಸ್ಕೊಡು. ತುಂಬ ಸಂತೋಷ ಆಯ್ತು, ಭಾಳ ಖುಷಿ ಆಯಿತು. ನಿಮಗೂ ಧನ್ಯವಾದ. ಇಷ್ಟೆಲ್ಲ ಹೇಳ್ಕೊಟ್ಟಲ್ಲ ನನಗೆ, ನಾನು ಕಲಿತೆ, ನೀವು ಹೇಳ್ಕೊಟ್ಟರೆ ನನಗೂ ಧನ್ಯವಾದಗಳು. ಹರೇ ಶ್ರೀನಿವಾಸ. ಇವಾಗ ಸ್ವಲ್ಪ ಬ್ರೌನ್ ಕಲರ್ ಅದ, ಇದು ಬಂದ ಗೋಲ್ಡನ್ ಕಲರ್ ಬಂದದ್ದು ನೋಡಿ. ಆಯ್ತು, ಇಷ್ಟಾದ್ರೂ ತೆಗೆದು ಬಿಡ್ಬೇಕು. ಯಾಕಂದರೆ ಇದು ತುಪ್ಪದಾಗ ಅದು ಹಿಟ್ಟೊಂದು ಸ್ವಲ್ಪ ನಾವು ಇದು ಫ್ರೈ ಮಾಡ್ತೀವಲ್ಲ, ಅವಾಗ ಅಷ್ಟಾದ್ರೂ ಸಾಕು. ಈಗ ಇಷ್ಟಕ್ಕೆ ಈ ಒಂದು ಸ್ಟೇಜ್ನಾಗ ಇದನ್ನು ತೆಗೆದು ಬಿಟ್ಟರೆ ಸಾಕು. ಜರಡಿ ಹಿಡಿದಿದ್ಮೇಲೆ ಇದು ನಾನು ಒಂದು ಬರ್ತೀನಿ. ಇದು ಅನ್ನೋದು ಇವಾಗಿದು ನಾ ಹೇಳಿದ್ನಲ್ಲ ಹೆಸರು ಹಿಟ್ಟಿನ ಉಂಡಿ ಅಂಥೇಳಿ. ಹೆಸರು ಹುರಿದುಕೊಂಡು ಆದಮೇಲೆ ಅದೊಂಥರ ಬಂಗಾರ ಬಣ್ಣಕ್ಕೆ ಬಂದ ಮೇಲೆ ಅದನ್ನದು ಪೌಡ್ರ್ ಮಾಡ್ಕೋಬೇಕು. ನಾನು ಸ್ವಲ್ಪ ಮಾಡ್ಲಿಕ್ಕತ್ತೀನಿ. ಆ ಪೌಡ್ರ್ ಇವಾಗ ಮಾಡಿಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಪೌಡ್ರ್ ಮಾಡಿ ಸ್ವಲ್ಪ ಜರಡಿ ಹಿಡಿಸ್ಕೋಬೇಕು. ಅಂದರೆ ಸ್ವಲ್ಪ ಉರುಟು ಇರಬಾರ್ದು. ಈ ಜರಡಿ ಹಿಡಿದಿದ್ಮೇಲೆ ಇದು ನಾನು ಒಂದು ಬಟ್ಲು ಅಥವಾ 1 ಕಪ್ ಆಗಷ್ಟು ಹಿಟ್ಟಿದಿಂದ ಮಾಡ್ಲಿಕ್ಕತ್ತೀನಿ. ಇದು ಅನ್ನೋದು ತಕ್ಷಣಕ್ಕೆ ಇದು ಗೋಡಂಬಿ ಮತ್ತು ಒಳಗಡೆ ನಾನು ಇದನ್ನು ಹಾಕಿದ್ದೀನಿ ಬಾದಾಮು. ಬೇರೆ ಏನಾದರೂ ನೀವೆಲ್ಲ ಇದ್ರದ್ದು ಇದು ಹಾಕ್ಕೋಬೋದು ನೀವು, ಏನಂತಾರೆ ಪಿಸ್ತಾ ಅವನ್ನೆಲ್ಲ ಬೇಕಾದರೆ ಹಾಕ್ಕೋಬೋದು. ನಾನು ಗೋಡಂಬಿ ಬಾದಾಮು ಮತ್ತು ಹಂಗೆ ಏಲಕ್ಕಿ ಪೌಡ್ರ್ ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ. ಅದಷ್ಟೇ ಇದೆ. ಬೇರೆ ಬೇರೆ ನೀವು ಪಿಸ್ತಾ ಅದನ್ನೆಲ್ಲನೂ ಹಾಕ್ಕೋಬೋದು. ಇದು ಅನ್ನೋದು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ. ತುಪ್ಪದಾಗ ಫ್ರೈ ಮಾಡ್ಕೊರಿ. ಇನ್ನೂ ಮಾಡಿಲ್ಲ, ಈಗ ಮಾಡ್ತೀನಿ. ಮಾಡೋ ಮುಂದೆ ಆದಮೇಲೆ ಯಾಕಂದರೆ ಇವಾಗ ಒಂದು ಸ್ವಲ್ಪ ನಾವು ಬ್ರೌನ್ ಕಲರ್ ಬರೋವರೆಗೂ ಹಿಟ್ಟು ಹುರ್ಕೊಂಡಿವಿ. ಆದರೆ ಇದನ್ನು ತುಪ್ಪದಾಗ ಫ್ರೈ ಮಾಡೋ ಮುಂದೆ ಒಂದು ಸ್ವಲ್ಪ ಮತ್ತೆ ಹಿಟ್ಟು ಇದ್ರಾಗ ಹಾಕ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಕಲರ್ ಬರ್ತದೆ. ಅದಕ್ಕಾಗಿ ಅದಕ್ಕೆ ಸ್ವಲ್ಪನೇ ಕಲರ್ ಬರಲಿ. ಅದು ಹುರಿಯೋ ಮುಂದೆ ಭಾಳ ಜಾಸ್ತಿ ಹುರಿಯೋದು ಬೇಡ, ಅದು ಕೆಂಪಾಗೋವರೆಗೂ. ಆಮೇಲೆ ಇದು ನೀವು ಇದನ್ನು ಮಾಡಬೇಕಾದ್ರೆ ಬೆಲ್ಲದಾಗ ಮಾಡ್ತಾಯಿದ್ದೀನಿ. ಸಕ್ಕರೆಗೂ ಮಾಡ್ಬೋದು. ಬೆಲ್ಲದ್ದೇ ಒಂದು ಥರ ಟೇಸ್ಟ್ ಬೇರೆ ಇರ್ತದೆ, ಸಕ್ಕರೆ ಥರ ಟೇಸ್ಟ್ ಬೇರೆ ಇರ್ತದೆ. ಇವಾಗ ನಾನು ಬೆಲ್ಲದಾಗ ಮಾಡ್ತಾಯಿದ್ದೀನಿ. ಬೆಲ್ಲ ಅಂತನೋದು ಎಷ್ಟು ಹಿಟ್ಟು ಇರ್ತದಲ್ಲ ಅಷ್ಟೇ ಪ್ರಮಾಣದಾಗ ನಾವು ಸರಿ ಬೆಲ್ಲ ತೊಗೋತೀವಿ. ನಿಮಗೊಂದು ಸ್ವಲ್ಪ ಬೇಕಾದರೆ ಶುಗರ್ ಅದು ಏನಾರ ಪ್ರಾಬ್ಲಮ್ ಅಂತ ಅನ್ನಿಸ್ತಿದ್ರೆ ಸ್ವಲ್ಪ ಕಡಿಮೆ ತೊಗೋಬೋದು. ನಾವು 1 ಕಪ್ಪಿಗೆ 1 ಕಪ್ ಬೆಲ್ಲ ತೊಗೋತಾ ಇದ್ದೀನಿ. ಆದರೆ ನೀವು ಕಡಿಮೆನೂ ತೊಗೋಬೋದು, ಪರವಾಗಿಲ್ಲ. ಇವಾಗ ಇದು ಬೆಲ್ಲ ಅದೆಲ್ಲ ತೋರಿಸ್ತಾ ಇದ್ದೀನಿ. ಪೌಡ್ರ್ ಇವಾಗ ಈ ಥರ ಬೆಲ್ಲ ಅನ್ನೋದು ಈ ಥರ ಪೌಡ್ರ್ ಮಾಡಿಟ್ಕೋಬೇಕು. ಉಂಡೆ ಬೆಲ್ಲ ಅಂತಾರಲ್ಲ ಆ ಥರ ಉಂಡೆ ಬೆಲ್ಲ ಅದು ಈ ಥರ ಪೌಡ್ರ್ ಮಾಡಿಟ್ಕೋಬೇಕು. ಈ ಥರ ಇದು ಬೆಲ್ಲ. ಇವಾಗ ನೋಡಿ ಇದು ಕಲರ್ ಬಂದಿದೆ. ಈ ಕಲರ್ ಆಗಣೆ ಈಗ ಹಿಟ್ಟು ಹಾಕಿಬಿಡ್ಬೇಕು. ಈಗ ಈ ಹಿಟ್ಟಾಗಿ ಇದು ಈ ಥರ ಹಿಟ್ಟು, ಹೆಸರಿಟ್ಟು ಈ ಥರ ಮಾಡಿಕೊಂಡು ಇದು ಇನ್ನು ಅಗದಿ ಸ್ವಲ್ಪ ಆದಷ್ಟು ಸ್ವಲ್ಪ ಇದನ್ನು ಮಾಡ್ಕೊರಿ.
ನೈಸ್ ಆಗಿರಲಿ, ಹಿಟ್ಟು ಸ್ವಲ್ಪ ಚೆನ್ನಾಗಿರ್ತದೆ. ಉರುಟಿದ್ರೂ ಚೆನ್ನಾಗಿರ್ತದೆ, ಅಂದ್ರೆ ನೈಸ್ ಆಗಿರಲಿ. ಇದು ಒಂದು ಸ್ವಲ್ಪ ಹುರ್ಕೊಂಡ್ರೂ ಸಾಕು. ಯಾಕಂತಂದರೆ ಈಗ ಆಲ್ರೆಡಿ ನಾವು ಹೆಸರು ಬೇಳೆ ಹುರಿದು ಬಿಟ್ಟಿವಲ್ಲ, ಇಷ್ಟು ಹುರಿದ್ರೂ ಸಾಕು. ಈಗ ಇದು ಅದಾದ್ಮೇಲೆ ಇದರಷ್ಟೇ ಎಷ್ಟು ಹಿಟ್ಟು ಹಾಕಿವಿ ಅಷ್ಟೇ ಬೆಲ್ಲ ತೊಗೊರಿ, ಇಲ್ಲ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಬರ್ತದೆ. ನಿಮ್ಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಾದ್ರೆ ಬೆಲ್ಲ ತೊಗೋಬೇಕು. ಈಗ ಬೆಲ್ಲದ ಪಾಕ್ ಮಾಡೋದು ತೋರಿಸ್ತೇನೆ. ಅಡ್ಡಿಡಿ ಇವಾಗ ನೋಡಿ ಬುರುಗ್ ಬರ್ಲಿಕ್ಕತ್ತದ. ಇದು ಬುರುಗ್ ಬರ್ಲಿಕ್ಕತ್ತಂದ್ರೆ ಒಂಚೂರು ಪಾಕ್ ಆಗ್ಲಿಕ್ಕತ್ತದಂತೆ ಅರ್ಥ. ಇನ್ನೂ ಬಂದಿಲ್ಲ. ಒಂದು ಎಳೆ ಬಂದರೂ ಸಾಕು. ಯಾಕಂದ್ರೆ ಮತ್ತೆ ಜಾಸ್ತಿ ಆಯ್ತಂದ್ರೆ ಉಂಡಿಗಳು ಮೆತ್ತಗಾಗಂಗಿಲ್ಲ. ಉಂಡಿ ಬಾಯಾಗ ಮೆತ್ತಗಾಗಬೇಕಲ್ಲ. ಏರು ಪಾಕ್ ಬೇಡ ಬೆಲ್ಲ ಕರಗಷ್ಟೇ ಒಂದೇ ಎಳೆ ಪಾಕ್ ಬಂದರೂ ಸಾಕು. ಆಮೇಲೆ ಇದು ಬೆಲ್ಲ ಶೋಧಿಸಿ ಹಾಕ್ಕೋಬೇಕಂದ್ರೆ ಚಹಾ ಸೋಸುವಂಥ ಗಾಳಿಯಲ್ಲಿ ಸೋಸಿ, ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಮಶ ಇರ್ತದೆ. ಈಗ ಒಂದೇ ಎಳೆ ಒಂದು ಪಾಕ್ ಬರ್ಲಿಕ್ಕತ್ತದ. ಆಯ್ತು ಅಷ್ಟೇ. ಆಯ್ತು, ಹಾಂ ಈ ಸ್ಟೇಜ್ನಾಗ ತೆಗೆದ್ರೂ ಸಾಕು. ಯಾಕಂದ್ರೆ ಎಲ್ಲ ಕರಗಿದೆ ಬೆಲ್ಲ. ಹಾಂ ಸಾಕು. ಇವಾಗ ಇದು ನೋಡ್ರಿ ಪಾಕ್ ಅನ್ನೋದು ಇದ್ರಾಗ ಹಾಕಿಬಿಡ್ರಿ. ಇದೆಲ್ಲ ನಾ ಫ್ರೈ ಮಾಡಿನಲ್ಲ ಹಿಟ್ಟಿನಾಗ, ಇದು ಪಾಕ್ ಇದ್ರಾಗ ಹಾಕಿಬಿಟ್ರಿ. ಈಗ ಕ್ಲೀನಾಗಿದೆ. ಇಷ್ಟಾದ್ರೆ ಸಾಕು. ಯಾಕಂದ್ರೆ ಬೆಲ್ಲದಾಗ ಏನಾರು ಕಲ್ಮಶ ಇದ್ರೆ ಈಗ ಇಲ್ಲೇ ಕಪ್ಪು ಅದೆಲ್ಲ ಬಂದದಲ್ಲ, ಚೂರು ಕಸ ಇದ್ರೆ ಇಲ್ಲೇ ಕೂತಿರ್ತದೆ. ಈ ಥರ ಸೋಸ್ಕೊಂಡ್ರೆ ಆಯಿತು. ಇವಾಗ ಒಂಚೂರು ಇದು ಸ್ವಲ್ಪ ಗಟ್ಟಿ ಮಾಡ್ಬೇಕು, ಭಾಳ ಗಟ್ಟಿ ಮಾಡಬಾರ್ದ. ಒಂದು ಸ್ವಲ್ಪ ತೋರಿಸ್ತೀನಿ ಎಷ್ಟು ಗಟ್ಟಿ ಮಾಡ್ಬೇಕನ್ನೋದು ನಾನು ತೋರಿಸ್ತೀನಿ. ಯಾಕಂದರೆ ಅದು ಹಾಗೆ ಇಟ್ಟುಬಿಟ್ರೆ ಆಯ್ತು ತಾನೇ. ಇದು ಇವಾಗೆಲ್ಲ ಗಂಟಾಗಿದ್ದಲ್ಲ, ಕರಗೆ ಬಿಡ್ತದೆ. ಜಾಸ್ತಿ ಇದು ಇಟ್ಟು ಮಾಡೇಬಾರ್ದು. ಯಾಕಂದ್ರೆ ಮತ್ತೆ ಅಲ್ಲಿ ಪಾಕ್ ತೊಗೊಂಡ್ಬಿಡ್ತದೆ, ಏರ್ ಪಾಕ್ ತೊಗೊಂಡ್ಬಿಡ್ತದೆ ಅದು. ಈಗ ಇದಕ್ಕೊಂದಿಷ್ಟು ಏಲಕ್ಕಿ ಹಾಕಿಬಿಟ್ರೆ ಆಯಿತು. ಏಲಕ್ಕಿ ಪೌಡ್ರ್ ಹಾಕ್ತೀನಂತ. ಗ್ಯಾಸ್ ಬಂದೇ ಮಾಡಿಬಿಡ್ರಿ. ಹಾಂ ಆಯಿತು, ಮುಗಿದೇ ಹೋಯ್ತು. ಇದಕ್ಕಿಂತನದು ಸಕ್ಕರೆ ಹಾಕಿ ಮತ್ತು ಏಲಕ್ಕಿ ಫ್ರೈ ಮಾಡ್ಕೊಂಡು ಮಾಡಿದ್ದದೆ. ಈ ಪೌಡ್ರ್ ಹಾಕಿದ್ರೆ ಇದು ಸ್ವಲ್ಪ ಸಕ್ಕರೆ ಅದಲ್ಲ, ಅದಕ್ಕಾಗಿ ಇದು ಏಲಕ್ಕಿ ಪೌಡ್ರ್. ಇದು ಅಂದರೆ ಒಳಗಡೆ ಏಲಕ್ಕಿನೇ ಇದು ಸಕ್ಕರೆ ಜಾಸ್ತಿ ಅದ ಅಂತ ಹೇಳಿ ಜಾಸ್ತಿ ಹಾಕಿ. ಇದು ಅನ್ನೋದು ಕಚ್ಚಪ್ಪಕ್ಕೆ ಹಾಕ್ತೀನಿ ಆಮೇಲೆ. ಇನ್ನು ಜಾಸ್ತಿ ಬಿಸಿ ಬೇಡ. ಇನ್ನು ಜಾಸ್ತಿ ಬಿಸಿ ತೊಗೋತದಂದ್ರೆ ಅದಕ್ಕಾರ ಬೇರೆ ಅದಕ್ಕೆ ತೆಗೆದು ಇಟ್ಕೊಳಂತ. ಯಾಕಂದ್ರೆ ಮತ್ತೆ ಇದ್ರಾಗೆ ಇದ್ರೆ ಜಾಸ್ತಿ ಬಿಸಿ ತೊಗೊಂಡ್ಬಿಡ್ತದೆ. ನಾವು ಬೇರೆಗೆ ತೆಗೆದೇ ಬಿಡೋಣ ಅಂತಿದ್ದು. ಬೇಕಾದ್ರೆ ಇದನ್ನು ವಡಿ ಥರನೂ ಕಟ್ ಮಾಡ್ಕೋಬೋದು, ಬೇಕಾದ್ರೆ ಉಂಡಿನೂ ಕಟ್ಬೋರಿ. ವಡಿ ಥರ ಮಾಡ್ಕೊರಿ, ಉಂಡಿ ಥರ ಮಾಡ್ಕೊರಿ. ಉಂಡಿ ಆದ್ಮೇಲೆ ಮಾಡಿ ತೋರಿಸ್ತೀವಿ ಅಂತ. ವಡಿ ಮಾಡ್ತೀವಿ, ಉಂಡಿ ಮಾಡ್ತೀವಿ ಅನ್ನೋದು ಆಮೇಲೆ ತೋರಿಸ್ತೀವಿ. ಹಾಂ ವೀಣಾ, ಮತ್ತು ಉಂಡಿ ಮಾಡ್ದೆ ಅಂತ ಹೇಳ್ದು. ನಾನು ಉಂಡಿನೂ ಅತ್ತೆನ ಕಡೆಯಿಂದ ಹೇಳಿ ಮಾಡಿಸ್ಕೊಂಡಿನಿ ಅಂತಂದು ನಾನು ಅರ್ಧಂಬರ್ಧ ಹೇಳಿಬಿಟ್ಟು ಹೋದೆ ನಿನಗೆ. ಅದು ಕಂಪ್ಲೀಟ್ ಹೆಂಗಾಯ್ತು ಅನ್ನೋದು ತೋರಿಸ್ಬಿಡವ. ಹೆಸರು ಬೇಳೆ ಹುರ್ಕೊಂಡು ಮಾಡಿ ಉಂಡಿ ಮಾಡಂದ್ರಲ್ರಿ ನೀವು, ಅದ್ರದ್ದು ಮಾಡಿ ಹುರ್ಕೊಂಡು ಮಿಕ್ಸಿ ಹಾಕಿ ಜರಡಿ ಹಿಡಿದು ಎಲ್ಲ ಫುಲ್ ಮ್ಯಾಶ್ ಹಿಟ್ಟು ತರ ಹಾಕಿ ಜರಡಿ ಹಾಕೊಂಡು ಮಾಡಿದೆ. ತುಪ್ಪದ್ರೊಳಗೆ ಹುರ್ಕೊಂಡು ಅದ್ರಾಗ ಗಾಜು ಗೋಡಂಬಿ ಬಾದಾಮ ಎಲ್ಲ ಹಾಕಿ ಮಾಡಿದೆ. ಅದಕ್ಕೆ ಸೂಪರ್ ಆಗಿ ನೋಡುತ್ತೆ. ಇದನ್ನು ಸೂಪರ್ ಆಗಿ. ಹೌದಾ? ಎಷ್ಟದು ಒಂದೇ ಬಟ್ಲು ಮಾಡಿ ನಂದೆಲ್ಲ? ಒಂದೇ ಬಟ್ಲೆ ಮಾಡೀನಿ. ಇದ್ರೊಳಗೆ 15 ಉಂಡೆ ಆಗ ನೋಡ್ರಿ. ಹೌದಲ್ಲ? ಹೆಸರಿಟ್ಟಿನ ಉಂಡಿ ಅಂತ ಹೇಳಿ ಭಾರಿ ಟೇಸ್ಟ್ ಫುಲ್ ಆಗ್ಯಾವ. ಹೆಲ್ತಿಗೂ ಭಾಳ ಚಲೋ ಹೆಸರಿಟ್ಟಿನ ಉಂಡಿ. ಆ ಉಂಡಿ ಈ ಉಂಡಿ ತನಕ್ಕಿಂತ ಹೆಸರಿಟ್ಟಿನ ಉಂಡಿ ಭಾಳ ಹೆಲ್ತಿಗೆ ಚಲೋ. ಹೌದು. ಇದು ರಿಕವರ್ ಆಗ್ತದ, ರಕ್ತ ಬೆಳಿತದ, ಚಲೋ ಇರ್ತದ, ಭಾರಿ ಬೆಸ್ಟ್ ಆಗ್ತದೆ. ಪ್ರೋಟೀನ್ ಅಂಶ ಜಾಸ್ತಿ ಇರ್ತದ. ಒಳಗೆ ಡ್ರೈ ಫ್ರೂಟ್ಸ್ ಹಾಕಿ ಏನು? ಡ್ರೈ ಫ್ರೂಟ್ಸ್ ಹಾಕಿನ್ರಿ. ಹೌದಾ? ಬಾದಾಮ್ ಪಿಸ್ತಾ ಎಲ್ಲ ಹಾಕಿದೆ. ಹಾಕಿನ್ರಿ. ಉಂಡಿ ಮಾತ್ರ ಸೂಪರ್ ಆಗ್ಯಾವ. ನನ್ನ ಮಗನಿ ಕೊಟ್ಟೆ, ನಮ್ಮ ಮನೆಗೆ ಕೊಟ್ಟೆ. ಇಬ್ರು ಎಷ್ಟ್ ಚಂದ ಮಾಡಿದೆ, ಎಷ್ಟ್ ಚಂದ ಮಾಡಿದ್, ಚಲೋ ಆಗ್ಯಾವ ಅಂತ ಹೇಳಿ ಅಂದಾರ. ಟೇಸ್ಟ್ ಮಾತ್ರ ಚಲೋ. ಆಯ್ತು, ಹಂಗಾದ್ರೆ ಈ ತರ ಅದು ಬೆಲ್ಲದಾಗ ಮಾಡಿನ ಅಂತ ಹೇಳಿಯಲ್ಲ. ಬೆಲ್ಲದ ಇದು ಸಕ್ಕರೆ ಒಟ್ಟ ಹಾಕಿಲ್ರಿ. ಆದ್ರೂ ನೋಡು ಬೆಲ್ಲದ ಕಲರ್ ಬಂದೇ ಇಲ್ಲ, ಸಕ್ಕರೆ ಹಾಕದಂಗೆ ಅನಿಸ್ಲಿಕ್ಕತ್ತದಲ್ಲ. ಬೆಲ್ಲ ವೈಟ್ ಕಲರ್ ದಲ್ರಿ, ಅದು ಬಿಳಿ ಅದಕ್ಕಾಗಿ ಇದು ಬೆಳ್ಳಗಂತ ಅನಿಸ್ಲಿಕ್ಕತ್ತದ. ಫುಲ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್. ಚಾಕ್ಲೇಟ್ ಬಣ್ಣ ಇದ್ರೆ ಚಾಕ್ಲೇಟ್ ಆಗ್ತಿತ್ತು, ಇದು ಬೆಳ್ಳಗದ ಬೆಲ್ಲ, ಅದು ವೈಟ್ ಕಲರ್ ಅನಿಸ್ಲಿಕ್ಕತ್ತದ. ಹೌದಾ? ಟೇಸ್ಟ್ ಹೆಂಗಾಗ್ಯಾವಂತ? ಟೇಸ್ಟ್ ಮಾತ್ರ ಭಾರಿ ಅಂತ ನಮ್ಮ ಮನೆಗೆ ತೋರಿಸಿದ್ರೆ ಅದು ಭಾರಿ ಚಂದ. ಅಂದ್ರೆ ತುಪ್ಪನು ಭಾಳ ಕಡಿಮೆ ಹಿಡಿತದ ಅಂತ ಹೇಳಿದಲ್ಲ. 2 ಚಮಚ ಹಾಕಿನ ಅಷ್ಟೇ ನೋಡಿ. ಮತ್ತೆ 2 ಚಮಚದಾಗ ಇಷ್ಟು ಸ್ವೀಟ್ 15 ಉಂಡಿ. ಅದು ಸಣ್ಣ ಸಣ್ಣ ಕಟ್ಟಿದೆ ಅಂದ್ರೆ 15, ಸ್ವಲ್ಪ ದೊಡ್ಡ ಕಟ್ರೆ 10 ಆಗ್ತದೆ.
ಪರ್ಫೆಕ್ಟ್ ಆಗಿರೋ ಭಾಳ ಚಲೋ ಆಗ್ಯಾವ. ಸೂಪರ್ ಆಗ್ಯಾವ ಅಂದ್ರೆ ಸಂತೋಷ ಆಯ್ತವ. ಇನ್ನು ಬೇರೆ ಬೇರೆ ಸ್ವೀಟ್ ಮಾಡೋದು ತೋರಿಸು ನನಗೆ. ಹಂಗಾರೆ ಬೇರೆ ಹಣ್ಣಿನ ಜಾಮೂನು ಮಾಡ್ತೀನಿ ಅಂತ ಹೇಳಿದ್ದೀವಿ, ಅದನ್ನು ತೋರಿಸ್ಕೊಡು. ಉಪ್ಪಿನಕಾಯಿ ತೋರಿಸ್ಕೊಡ್ತೀನಿ ಅಂದಿದ್ದಿ. ಉಂಡಿ ಒಳಗೆ ನೀವು ಉದ್ದಿನ ಹಿಟ್ಟಿನ ಉಂಡಿ ಮಾಡೋದನ್ನು ಅದ ಅಂತ ಹೇಳಿದ್ಯಲ್ಲ. ಆಮೇಲೆ ಅಪ್ಪುಟ್ಟು ಕಾಳಿನ ಉಂಡಿ ಮಾಡಬೇಕು ಅಂತ ಹೇಳಿದ್ಯಲ್ಲ, ಹೆಸರು ಬೆಳೆದು ಅಪ್ಪುಟ್ಟು ಹೆಸರಿಂದು ಅದು. ಆಮೇಲೆ ಬೇರೆ ಇನ್ಯಾವ ನಿನಗೆ ಉಂಡಿಗಳು ಬರ್ತಾವೆ ಹೇಳಿದೆಲ್ಲ, ಗೋಧಿ ಹಿಟ್ಟಿಂದು ಉಂಡಿ ಮಾಡೋದು ಅದೇ ನಾವೆಲ್ಲ ರಾಮನ್ ಪ್ರಸಾದ್ ಅಂತಿದ್ವಿ. ಹಾಂ, ಅದು ಅವೆಲ್ಲನೂ ಚೆಂದಾಗಿ ಹೆಂಗೆ ಮಾಡ್ಬೇಕನ್ನೋದು ಅದೊಂದಿಷ್ಟು ಮುಂದಿನ ವಿಡಿಯೋದಾಗ ತೋರಿಸ್ಕೊಡು. ತುಂಬ ಸಂತೋಷ ಆಯ್ತು, ಭಾಳ ಖುಷಿ ಆಯಿತು. ನಿಮಗೂ ಧನ್ಯವಾದ ರೈತ. ಇಷ್ಟೆಲ್ಲ ಹೇಳ್ಕೊಟ್ಟಲ್ಲ ನನಗೆ, ನಾನು ಕಲಿತೆ, ನೀವು ಹೇಳ್ಕೊಟ್ರೆ ನನಗೂ ಧನ್ಯವಾದಗಳು. ರೇ ಶ್ರೀನಿವಾಸ.